ಮಾಡ್ಕೋಬೇಕು ಅನ್ನತಕ್ಕದ್ದು ನಿಮ್ಮ ಶಾಲಾ ಮಟ್ಟಕ್ಕೆ ಕನಿಷ್ಠ 18ರಿಂದ 20 ಅಡಿಯ ಒಂದು ಕಂಬದ ಅವಶ್ಯಕತೆ ಇರುತ್ತೆ. 18ರಿಂದ 20 ಅಡಿ ಕಂಬ. ಈ ಕಂಬ ಇದೆಯಲ್ಲ, ಈ ಕಂಬ ಸಾಕು. ಇದು ಸರಿ ಸುಮಾರು ನೆಲದಲ್ಲಿ ಹೋಗ್ಬಿಟ್ಟು ಒಂದು 2 ಅಡಿ ಜಾಸ್ತಿ ಇರ್ಬೋದು ಅಡ್ಡಿ. ಇದಕ್ಕೆ ಹಗ್ಗ ಏನು ಕಟ್ಟಿದಲ್ಲ ಇದು ಸಾಕಾಗುತ್ತೆ. ನೂಲಿನ ಹಗ್ಗ ಇದೆಯಲ್ಲ ಇದನ್ನೇ ತಗೊಳ್ಳಿ. ಇನ್ನು ಇದಕ್ಕೆ ಧ್ವಜ ನೀವು ತಗೋಬೇಕಾದ್ರೆ ಸರ್ಟಿಫೈಡ್ ಖಾದಿ ಕೇಂದ್ರದಲ್ಲಿ ಬರತಕ್ಕಂಥ ಸರ್ಟಿಫೈಡ್ ISI ಬ್ರಾಂಡೆಡ್ ನ್ಯಾಷನಲ್ ಫ್ಲಾಗ್ನ ತಗೋಬೇಕು. ಈ ಕಂಬಕ್ಕೆ ಅನುಗುಣವಾದ ಫ್ಲಾಗಿನ ಸೈಜ್ 2-3 ಎಷ್ಟು 2/3 ಅಂತ ನಾವು ಕೊಡ್ತೀವಿ. ಅದನ್ನು ಕೂಡ ನೀವು ಆರಿಸ್ಕೋಬೇಕಾದ್ರೆ ಗುಣಮಟ್ಟದ ಆರಿಸ್ಕೋಬೇಕು. ISI ಬ್ರ್ಯಾಂಡನ್ನೇ ನೀವು ತಗೊಳ್ಳಿ. ನೀವು ಇಲ್ಲಿ ಗಮನಿಸ್ಕೊಳ್ಳಿ, ಇಲ್ಲಿ ISI ಮಾರ್ಕ್ ಇದೆ ರೆಡ್ ಕಲರ್. ಇದನ್ನು ನೀವು ಗಮನಿಸ್ಕೊಳ್ಬೇಕು. ಖಾದಿ ಕೇಂದ್ರಕ್ಕೆ ಹೋಗಿ ಸರ್ಟಿಫೈಡ್ ಫ್ಲಾಗ್ ಪಡೆಯೋದು ನಿಮಗೆ 2/3 ಕೊಡ್ತಾರೆ. ಇದರ ಕಾಸ್ಟ್ ಎಷ್ಟು ಕೊಡಿ? 1150. ನಿಮಗೆ ಕಡಿಮೆ ಪ್ರಮಾಣದ ಧ್ವಜಗಳು ಸಿಗ್ತವೆ. ಅದು ಯಾವುವು ಸರ್ಟಿಫೈಡ್ ಅಲ್ಲ, ಯೋಗ್ಯತೆ ಇರತಕ್ಕಂಥದ್ದಲ್ಲ, ಸಂಪೂರ್ಣ ISI ಮಾರ್ಕ್ ಇರುತ್ತೆ. ಇದರಲ್ಲಿ ಯಾವ ವರ್ಷದಲ್ಲಿ ತಯಾರು ಮಾಡಿರ್ತಕ್ಕಂಥ ಡೇಟು ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಫ್ಲಾಗನ್ನೇ ನೀವು ತಗೋಬೇಕು. ಇದು ಬಾಳಿಕೆ ಬರುತ್ತೆ ನಿಮಗೆ. ನೀವು ದುಡ್ಡಿನ ವಿಷಯದಲ್ಲಿ ಚೌಕಾಸಿ ಮಾಡಿಕೊಂಡು ಕಮ್ಮಿ ಗುಣಮಟ್ಟದ ಧ್ವಜವನ್ನು ತಗೊಂಡ್ರೆ ಆಗಸ್ಟ್ 15ನೇ ತಾರೀಕು ನೀವು ಆರಿಸ್ತೀರಿ, ಬೆಳಗ್ಗೆ ಖುಷಿಯಿಂದ ಹೋಗ್ತೀರಿ. ಅವತ್ತು ಮಳೆ ಬರುತ್ತೆ, ಶ್ರಾವಣ ಮಾಸ ಇರೋದ್ರಿಂದ ಮಳೆ ಬರ್ತಾ ಬಂದರೆ ಮೇಲಿನ ಕೇಸರಿ ಕಲರ್ನಾಗಿರ್ತಕ್ಕಂಥ ಬಣ್ಣ ಬಿಳಿ ಬಣ್ಣಕ್ಕೆ ಬಂದಿರುತ್ತೆ, ಹಸು ಬಣ್ಣ ನೆಲಕ್ಕೆ ಬಂದಿರುತ್ತೆ. ಹೀಗಾಗಿ ಮತ್ತೆ ನೀವು ಮುಂದಿನ ವರ್ಷ ಇನ್ನೊಂದು ಫ್ಲಾಗನ್ನು ನೀವು ಖರೀದಿ ಮಾಡಬೇಕು. ಹಾಗಾಗಿ ತಗೋವಾಗ ಸರ್ಟಿಫೈಡ್ ಫ್ಲಾಗ್ನೇ ತಗೋ. ಈಗ ಕಂಬ ಅದ್ರ ಬಗ್ಗೆ 2 ಮಾಹಿತಿ ನಿಲ್ಲಿಸಿದೆ. ಕಂಬ ಯಾವ ಥರ ಇರಬೇಕು? ಕಂಬಕ್ಕೆ ಸಂಪೂರ್ಣವಾಗಿ ಇದು ಟ್ರೈ ಕಲರ್ ಮಾಡಿದ್ದೀವಿ. ನಮಗೆ ಒಂದು ಸ್ವಲ್ಪ ದೇಶಾಭಿಮಾನ ಜಾಸ್ತಿ. ಆ ಉದ್ದೇಶದಿಂದ ಕಟ್ಟೆಗೂ 3 ಕಲರ್ ಮಾಡ್ತೀವಿ, ಕಂಬಕ್ಕೂ 3 ಕಲರ್ ಮಾಡ್ತೀವಿ. ಇದು ಮಾಡಬಾರ್ದು. ಕಂಬಕ್ಕೆ ಸಿಲ್ವರ್ ಕಲರ್ ಅಥವಾ ವೈಟ್ ಕಲರ್, ಸಿಲ್ವರ್ ಆರ್ ವೈಟ್ ಒಂದು ಕಲರ್. ಇನ್ನು ಗ್ರಾನೈಟ್ ಹಾಕಿದ್ರೆ ನೋ ಪ್ರಾಬ್ಲಮ್. ಈ ಥರದ್ದು ಇದ್ದರೆ ಈ ಥರ ರಿಡಕ್ಷನ್ ಆಗಿದೆ. ಇದಕ್ಕೆ ಮತ್ತೆ 3 ಕಲರ್ ಹಾಕೋಬೇಕು. ಕೇಸರಿ ಬಿಳಿ ಹಸಿರು. ಈ ಕಲರ್ನ ಯಾವುದೇ ಕಾರಣಕ್ಕೂ ಹಾಕ್ತೀವಿ. ಯಾಕೆಂದರೆ ಕೇಸರಿ ಬಿಳಿ ಹಸಿರು ಹಾಕ್ಕೊಂಡು ನಾವೇ ಇದ್ರ ಮೇಲೆ ಇಟ್ಕೊಳ್ಳುವಾಗ ನಮ್ಮ ಧ್ವಜಕ್ಕೆ ನಾವೇ ಆ ಬಣ್ಣಕ್ಕೆ ಅವಮಾನ ಮಾಡ್ತೀವಿ. ಆ ಉದ್ದೇಶದಿಂದ ನಮ್ಮ ಉದ್ದೇಶದೇನಿರುತ್ತೆ, 3 ಕಲರ್ ಹೋಗ್ಬಿಟ್ಟು ನಮ್ಮ ನ್ಯಾಷನಲ್ ಪಾರ್ಕ್ ಥರ ಧ್ವಜಕ್ಕೆ ಅಲ್ವಾ ಚೆನ್ನಾಗಿ ಕಾಣುತ್ತೆ. ಅದು ನಾವೇ ಅದನ್ನು ಗೌರವ ಮಾಡ್ತೀವಿ. ಹಾಗಾಗಿ ಒಂದು ರಿಡಕ್ಷನ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡ್ರೆ ಗ್ರಾನೈಟಲ್ಲಿ ಹಾಕ್ಕೊಂಡ್ರೆ ಅದು ಟೈಪ್ ಹಾಕ್ಕೊಂಡ್ರೆ ಅದು ಇನ್ನೂ ನಿಮಗೆ ಸಂತೋಷ. ಇನ್ನು ಅಕ್ಕರಿಗಳಲ್ಲಿ ಈ ಥರ 3 ಹಾಕ್ತಾರೆ. ಇನ್ನು ಮೇಲೆ ರಿಂಗ್ ಯಾವ ಕಡೆ ಹಾಕಬೇಕು ಅನ್ನತಕ್ಕಂಥ ಗಮನಿಸಿ. ಇದು ಶಾಲಾ ವ್ಯಾಪ್ತಿಯಲ್ಲಿ ನಾವೇನು ಮಾಡ್ತೀವಿ, ಪೂರ್ವಾಭಿಮುಖವಾಗಿ ಧ್ವಜವಂದನೆ ಮಾಡಬೇಕು ಅಂತ ಹೇಳ್ತೀವಿ. ಧ್ವಜವಂದನೆಯ ಪೂರ್ವಾಭಿಮುಖವಾಗಿ ನಾವು ಮಾಡಬೇಕು ಅಂತೀವಿ. ಈ ಶಾಲಾ ಅಟ್ಮಾಸ್ಫಿಯರ್ ಅದಕ್ಕೆ ಪೂರಕವಾಗಿ. ಹಾಗಾಗಿ ನಾವು ಈ ಕಡೆ ಆಸ್ವಾದಿದ್ದೀವಿ, ಇವೆಲ್ಲ ಆಡಿಯನ್ಸ್ ಮಕ್ಕಳಿಗೆಲ್ಲ ಕೂತ್ಕೊಂಡಿದ್ದೀವಿ. ಕರೆಕ್ಟ್. ಎಲ್ಲ ಶಾಲೆಗಳು ಇರುತ್ತವೆ ಅಂತಲ್ಲ. ಕೆಲವು ಶಾಲೆ ಈ ಮುಖ್ಯವಾಗಿ, ಕೆಲವು ಹೀಗಿಲ್ಲ, ಅದು ಹೇಗರೆ ಇದೆ, ತೊಂದರೆ ಇಲ್ಲ. ನೀವು ಅದನ್ನು ಯಾವ ಕಡೆಯಿಂದ ಆ ಕಡೆ ಮಾಡ್ಕೊಳ್ಳಿ. ಆದರೆ ರಿಂಗ್ ಹಾಕುವಾಗ ನಿಮ್ಮ ಬಲಕ್ಕೆ ಹಾಕ್ಕೊಳ್ಳಿ, ಆರಿಸುವವರ ಬಲಕ್ಕೆ. ಈಗ ನಾನು ISI ಮಾಡಿ ಇಟ್ಕೊಂಡಿದ್ದೀನಪ್ಪ ಅಂದರೆ ರಿಂಗು ಹೀಗೆ ಇಲ್ಲಿದೆಯಲ್ಲ, ಈ ರಿಂಗ್ ಮೇಲೆ ಇರೋದು ಅದು ಈ ಭಾಗದಲ್ಲಿ ಬರುತ್ತೆ. ರಿಂಗು ಈ ಭಾಗ ನಾವು ಆರಿಸ್ತೇವೆ ಅನ್ನೋ ಬಲಕ್ಕೆ ನಮಗೆ ನೋಡುಗರಿಗೆ ಎಡಕ್ಕೆ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಫ್ಲಾಗ್ ಕಟ್ಟ ತೋರಿಸ್ತೀನಿ, ಭಾಳ ಸರಳ ಇರುತ್ತೆ. ಈಗ ದೊಡ್ಡ ವಿಷಯ ಅಲ್ಲ. ಫ್ಲಾಗ್ ಕಟ್ಟ ತೋರಿಸ್ತೀನಿ. ಅದಾದ ನೀವು ಪ್ರತಿಯೊಬ್ಬರು ಬಂದು ಫ್ಲಾಗ್ನ ನೀವೇ ಕಟ್ಟಿ 1 ಸಲ 2 ಸಲ 3 ಸಲ ಕಟ್ಟಿ ಸ್ವಲ್ಪ ಫ್ಲಾಗ್ ಕಟ್ಟ ನೋಡ್ಬೋದು. ನಿಮ್ಗೆ ಯಾವುದಕ್ಕೆ ಆರ್ಸರಿ ಬಲ್ಕ್ ಬಂದರೆ ಸಾಕು. ನನ್ನ ಬಲಗಡೆ ಇರುತ್ತೆ. ಆ ಕಡೆಯಿಂದ ಅದ್ರ
ಬಲಕ್ಕೆ ಈ ಕಡೆ ನಿಂತ್ಕೊಂಡ್ರೆ ಈ ಕಡೆ ನಿಂತ್ಕೊಂಡು ಹಿಂಗಣ ನೀವು ಆ ಕಡೆ ನಿಂತ್ಕೊಳ್ಳಿ. ಆ ಸರಿ ಬಲಕ್ಕೆ ಯಾಕೆ ಕಡೆ ನಿಂತ್ರೆ ಬಲಕ್ಕೆ ಸುಮ್ಮನೆ ಹಂಗ ಮಾಡಿದಾರೆ ಇದು ಕರೆಕ್ಟ್ ಐತಿ ಹೇಳಿದ್ದು ಬಿಲ್ಡಿಂಗ್ ಯಾವ ರೀತಿ ಅದು ಇದು ಪೂರ್ವಾಭಿಮುಖವಾಗಿ ಬಲಗಡೆ ಈಗ ಗಮನಿಸ್ಕೊಳ್ಳಿ. ಈಗ ಗಮನಿಸ್ಕೊಳ್ಳಿ. ಗಮನಿಸ್ಕೊಳ್ಳಿ. ಈಗ ಯಾವ ಫ್ಲಾಗಿಗೆ ಕಟ್ಟಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಹಗ್ಗ ಕಂಬದ 2ರಷ್ಟು ಇರಬೇಕು. ಒಂದು ನಿಮಿಷ. ಹಗ್ಗ ನಮ್ಮ ಹಗ್ಗ ಕಂಬದ 2ರಷ್ಟು ಇರಬೇಕು. ಸುಮ್ಮನೆ ಹಗ್ಗ ತಗೊಂಡು ನೀವು ಜಾಸ್ತಿ ಊಟ ಮಾಡಿಕೊಂಡು ಸುತ್ತಕೊಂಡು ಕಿತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ನಿಮ್ಮ ಕಂಬ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಇದಕ್ಕಿಂತ 1 ಅಡಿ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. ಇದ್ರ ಮೇಲೆ ಹಾಕಕ್ಕೆ ಹೋಗೋದು. ಸುಮ್ಮನೆ ಸುತ್ತಕೊಂಡು ನೀವು ಟೈಮ್ ವೇಸ್ಟ್ ಮಾಡಬೇಕು. ಇನ್ನು ಫ್ಲಾಗ್ನ ಹಗ್ಗವನ್ನು ಹಾಕ್ಕೊಂಡಿದ್ದೀರಿ ಎತ್ತಿಗೆ ಯಾವ ಭಾಗದಲ್ಲಿ ಯಾವ್ದು ಕಟ್ಟಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಅದ್ರ ಕಡೆ ಗಮನ ಕೊಡೋಣ. ಈಗ ಇದಕ್ಕೆ ಹಾಕಿದ್ದೀವಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ ಏನಂತ 2 ಹಗ್ಗ ಇದೆ, 2 ಭಾಗ ಇದೆ. ಬಲಗಡೆ ಒಂದಿದೆ, ಎಡಗಡೆ ಒಂದಿದೆ. ಈಗ ನಾವು ಕಟ್ಟಬೇಕಾಗಿರೋ ಹಗ್ಗ ಯಾವುದು ಕಟ್ಟಬೇಕು ಅನ್ನೋದು ಬಲಗೈದು ಏನಿದೆಯಲ್ಲ ಇದಕ್ಕೆ ಆಗಿನ ಚಿಣಿ ಭಾಗ ಇದೆಯಲ್ಲ ಇದನ್ನು ನಾವು ಕಟ್ಕೋಬೇಕು. ಗಂಟು ಹಾಕೋದು ಅಷ್ಟೇ, ಭಾಳ ಸರಳವಾದ ಗಂಟು ಹಾಕ್ಬೋದು. ಗಂಟು ಕೂಡ ಅಷ್ಟೇ, ನೀವು ಯಾವ ಗಂಟಲ್ಲಿ ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ಸರಳವಾಗಿರ್ತಕ್ಕಂಥ ಒಂದು ಗಂಟು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಇಂಗ್ಲೀಷಲ್ಲಿ ಯಾವ ಕಲರ್ ಯಾವುದಾಯ್ತದು? ಇದ್ರೊಳಗೆ ಒಂದ್ಸರಿ ಸೇರಿಸಿ ಏನಾಯಿತು? ಕ್ಯೂ ಆಯಿತು. ಮತ್ತು ಅದರೊಳಗೆ ಒಂದ್ಸರಿ ಸೇರಿಸ್ಕೊಳ್ಳಿ, ಎಳ್ಕೊಳ್ಳಿ. ನಿಮಗೆ ನಂಬರ್ 8 ಬರುತ್ತೆ. 8 ನಾಟ್ ಅಂತ ನಾವು ಕಟ್ತೀವಿ. ಫಸ್ಟ್ ಏನು ಮಾಡ್ಕೋಬೇಕು? ಓ ಮಾಡ್ಕೋಬೇಕು. ಕ್ಯೂ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಒಳಗೆ ಸೇರಿಸ್ಕೊಳ್ಳಿ. 8 ಆಗುತ್ತೆ. ಓ ಕೆಳಗೆ ಕ್ಯೂ ಮತ್ತು ಅದರೊಳಗೆ ಒಂದ್ಸರಿ ಸೇರಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು ಸರಿ ಇದೆಯಾ? ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಚಿಣಿ ಭಾಗವನ್ನು ತಗೊಳ್ಳಿ. ಚಿಣಿ ಭಾಗದಲ್ಲಿ ನೋಡ್ಕೊಳ್ಳಿ. ಗೊತ್ತಿದೆಯಾ? ಒಳಗೆ ಹಾಕೊಂಡೆ ಮತ್ತು ಹೊರಗೆ ಒಳಗೆ ಹಾಕೊಂಡೆ. ಈ ಚಿಣಿ ಭಾಗ ಮೇಲೋಗಿ ಕುತ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಫ್ಲಾಗು ಏನು ಪ್ರಾಬ್ಲಮ್ ಆಗೋದು. ಇದು ಒಂದು ಯಾವುದು ಬಲಗೈ ಹಗ್ಗಕ್ಕೆ ಆಗ್ತಕ್ಕಂಥದ್ದು ಚಿಣಿ ಭಾಗ ಇರ್ತಕ್ಕಂಥದ್ದು. ಇದನ್ನ ಮೇಲಕ್ಕೆ ತರ್ತೀವಿ. ಎಡಗೈ ಹಗ್ಗ ಇದೆ, ಹಸಿರುಗೂ ಅಷ್ಟೇ. ನೀವು ಅಲ್ಲಿ ಹೆಂಗೆ ಹಾಕಿರೋ ಅದನ್ನು ಹಾಕ್ಬೋದು, ಬೇರೆ ಬೇಕಿರೋ ಹಾಕ್ಬೋದು. ನಿಮಗೆ ಕೊಲ್ಲ ಬೇಡ ಅನ್ನೋದ್ರೆ ಅದನ್ನೇ ಹಾಕಿ. ತೋರಿಸ್ತೀವಿ, ಇನ್ನೂ ವರ್ಷದ ಬೇಕು ತೋರಿಸ್ತೀನಿ. ಈಗ ನೋಡ್ಬೋದು, ಅಲ್ಲಿ ಬಿಡೋ ಬಿಸಿಲು ಮಳೆ ಇಲ್ಲಿ ಬಂದೈತೆ. ಈಗ ನಿಮ್ಮ ಫ್ಲಾಗ್ ಸಿದ್ಧತೆ ಆಗಿದೆ, ಹೌದಾ? ಮೊದಲನೇ ಗಂಟೆ ಹಾಕೋದು ಮುಗಿಸಿ. ಈಗ ಫೋಲ್ಡಿಂಗ್ ಮಾಡ್ತಕ್ಕಂಥ ಫೋಲ್ಡ್ ಮಾಡ್ಕೊಳ್ಳಿ. ಸರಿ ಪ್ರಮಾಣದಲ್ಲಿ ಹಸನ್ನ ಫೋಲ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನ್ಯಾಷನಲ್ ಫ್ಲಾಗ್ನ ವಾಶ್ ಮಾಡೋಂಗಿಲ್ಲ, ಐರನ್ ಮಾಡೋಂಗಿಲ್ಲ. ನೆನಪಿಟ್ಕೊಳ್ಳಿ. ನೀವು ಸರ್ಟಿಫೈಡ್ ಫ್ಲಾಗ್ ತೊಗೊಂಡ್ರಪ್ಪ ಅಂದರೆ ಇಲ್ಲೇ ಐರನ್ ಆಗುತ್ತೆ, ಚಿಪ್ಪಾಗಿತ್ತು. ಈ ಥರ ಫ್ಲಾಗನ್ನು ಹಿಡ್ಕೊಂಡು ನಿಮ್ಮ ಕೈಯಲ್ಲಿ ರಬ್ ಮಾಡಿ ಅಷ್ಟೇ ಐರನ್ ಆಗುತ್ತೆ.
ಇದಕ್ಕೆ ನೀವು ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆರಿಗೆ ಹಾಕೋದು ಎರಡನೇ ಕ್ರಮ. ಒಂದನೇದು ಗಂಟು ಹಾಕಿದ್ದೀವಿ, ಫೋಲ್ಡ್ ಮಾಡ್ಕೊಂಡಿದ್ದೀವಿ, ಅದನ್ನು 3 ಭಾಗದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ನೆರಿಗೆ ಹಾಕ್ತಕ್ಕಂಥ ಸೀರೆ ನೆರಿಗೆ ಹಾಕ್ತೀವಲ್ಲ ಆ ರೀತಿ ನೆರಿಗೆ ಹಾಕ್ತೀವಿ 4 ಬದಲ. ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿಂದಲೇ ನಿಮಗೆ ಡೌಟ್ ಸ್ಟಾರ್ಟ್ ಆಗೋದು. ಇಲ್ಲಿಂದ ನೀವು ಕಳಿಸುವಾಗ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಷ್ಟೇ. ಚಿಳಿ ಭಾಗ ಕೊಟ್ಟರೆ ಉದ್ದೇಶನ ನಿಮಗೆ ಕಲರ್ ಮೇಲೆ ಇದೆ ಅನ್ನೋದು ನಿಮಗೆ ಐಡೆಂಟಿಫಿಕೇಶನ್ಗೋಸ್ಕರ. ಡೂಪ್ಲಿಕೇಟ್ ಧ್ವಜ ತಗೊಂಡ್ರೆ 2 ಕಡೆ ರೋಲ್ ಹಾಕಿರ್ತಾನೆ ಹೊರತು ಹಾಕಲ್ಲ. ಅಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಿ. ಹಾಗೆ ಒಂದು ಸ್ವಲ್ಪ ಇದನ್ನು ಬೇಕಾಗ್ತದೆ. ಕರೆಕ್ಟಾಗಿ ನಿಮಗೆ ಗೊತ್ತಿದೆ. ಕೇಸರಿ ಕಲರ್ ಭಾಗ, ಚಿಳಿ ಭಾಗ ಮೇಲಿದೆ, ಹಸಿರು ಧ್ವಜ ಕಟ್ಟೋದು ಕೆಳಗೆ. ಹೌದಾ? ಈಗ ಇದನ್ನು ಧ್ವಜ ಕಟ್ಟಬೇಕು. ಹೇಗೆ ಕಟ್ಟೋದು? ಎಡಗೈಯಲ್ಲಿ ನಿಲ್ಲಿಸ್ಕೊಳ್ಳಿ, ಬಲಗೈ ಕೈಗೆ ಸ್ವಲ್ಪ ತಗೊಂಡು ಎಡಗೈಯನ್ನು ಸಹಾಯಕಾರ ತಗೊಂಡು ಈ ಥರ ಆಗ್ಬೋದಾ? ಓಕೆ. ಮಡಿಸಿ ಇಟ್ಕೋಬೋದಾ? ಈ ರೀತಿ ಇಟ್ಕೋಬೋದಾ? ಇದನ್ನು ಕೆಳಗೆ ಇಟ್ಕೊಂಡ್ರಾ? ಇದನ್ನು ಒಂದು 2 ಸುತ್ತು ಚಿಕ್ಕಕ್ಕೆ ಸುತ್ತಿ 1 2. ಇದರಲ್ಲಿ 2 ವೆರೈಟೀಸ್ ಬರುತ್ತೆ ಫ್ಲಾಗ್ ಕಟ್ಟೋದ್ರಲ್ಲಿ. ಒಂದು ಅರ್ಧವನ್ನು ಇಲ್ಲಿಂದಲೇ ಸೇರಿಸ್ತಕ್ಕಂಥದ್ದು ಒಂದಿದೆ. ಇನ್ನೊಂದು ಇಲ್ಲೇನು 0 ಬಿಟ್ಟಿದ್ದೀರಲ್ಲ ಅದರೊಳಗೆ ಹಾಕ್ಕೊಳ್ಳೋದು ನೀವು. ಒಳಗೆ ಹಾಕ್ಕೊಳ್ಳೋದಾದ್ರೆ ನಿಮ್ಗೆ ಇನ್ನೂ ಸ್ಟಿಕ್ ಸಿಕ್ಬಿಡುತ್ತೆ. ಒಳಗಿಂದ ಜಟ್ಕೊಂಡು ಸ್ವಲ್ಪ ಸ್ಟಿಕ್ ಮಾಡಿ. ನೀವೇನು ಮಾಡ್ತೀರಿ? ಒಂದು ಮಿಸ್ಟೇಕ್ಸು, ಒಳಗೆ ಸೇರಿಸ್ಕೊಂಡ ಜಾಗವನ್ನು ಭಾಳ ಬಿಟ್ಕೊಂತೀರಿ. ಅದು ಯಾವುದೇ ಕಾರಣಕ್ಕೂ ಬಿಟ್ಕೋಬೇಡಿ. ಈಗ ಏನಾದ್ರು ನಿಮ್ಗೆ ಮೇಲೆ ಕಳಿಸ್ತಾರೆ ಆ ಚಿನಿ ರಿಂಗ್ ಇದೆಯಲ್ಲ ಅನ್ಕೋ ಇದು ಸಿಗಕ್ಕಂತಂದ್ರೆ ನಿಮ್ಮ ಮಾಡಿದ್ರು ಅದಕ್ಕೋಸ್ಕರ ನೀವು ಹಾಕ್ಕೊಂಡ್ರು ಕೂಡ ಏನು ಮಾಡಬೇಕು? ಈ ಭಾಗವನ್ನೇ ಕೆಳಗೆ ಬೆಂಡ್ ಮಾಡಬೇಕು. ಕಾಣಿಸ್ತಿದೆಯಾ? ಈ ಭಾಗವನ್ನು ಬೆಂಡ್ ಮಾಡಿ. ನಿಮಗೆ ಕ್ಲಿಯರಾಗಿದೆ. ಧ್ವಜವನ್ನು ಮೇಲೆ ಕಳಿಸ್ಬೋದು. ಆರಿಸುವಾಗ ಚುರುಕಾಗಿಯೋ ಇಳಿಸುವಾಗ ನಿಧಾನವಾಗಿ ಇಳಿಸ್ಬೇಕು ಅನ್ನೋ ರೂಲ್ಸ್ ಇರುತ್ತೆ. ನಾವು ಮೇಲೆ ನೋಡೋ ಅವಶ್ಯಕತೆಯೇ ಇಲ್ಲ. ನೀವು ಕರೆಕ್ಟಾಗಿ ಕಟ್ಟಿದರೆ ಸುಮ್ಮನೆ ತೆಗೆದು ಸಾಕು ಹೋಗ್ಬಿಡ್ತಾರೆ. ಯಾವ್ದಾರ ಸುತ್ತಿ ಹಾಕ್ಯಂತ ಅಂತ ಕಳಿಸ್ಕೊಡ್ತೀವಿ. ನಾವೇನು ಮಾಡ್ಬಿಡ್ತೀವಿ? ಸುತ್ತ ಹೊಡ್ಕಂತ ತಮೇಲೆ ನಿಧಾನಕ್ಕೆ ಮೇಕೆ ನಾವೇನು ಮಾಡ್ಬಿಡ್ತೀವಿ? ಇಲ್ಲಿ ಸುತ್ತು ಬಿಡ್ತೀವಿ. ಮೇಲೆ ಕಳಿಸ್ಬೇಕಲ್ಲ ಅಲ್ಲಿ ತನಕ ಹಾಲ್ತಿ ಸ್ಟಾರ್ಟ್ ಆಗಿ ಡಬ್ 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 ಕೇಸರಿ ಬಣ್ಣ ಇಟ್ಕೋಬೇಕು. ಮೇಲೆ ಕೇಸರಿ ಬಣ್ಣ ಮೇಲಿದ್ರೆ ಎಮ್ಮೆ ದನ ಯಾರು ಕಟ್ಟಕ್ಕೆ ಬರುತ್ತೋ ಅವ್ರು ದಪ್ಪ ಕಟ್ತಾರೆ. ಸ್ವರ್ಗುಣಿಕೆ ಹಾಕಿದ್ದಾರೆ ಅಷ್ಟೇ ದಪ್ಪ ಬರುತ್ತೆ ಅವ್ರಿಗೆ. ಈಗ ಬಂದು ಕೇರಳ ಪಾಡಿಗೆ ಈಗ ಆಯುಷ್ ಮಾಡೋ ಅದನ್ನು ಯೂಸ್ ಬಿಡ್ಬೇಕು. ತೆಗ್ಗತಕ್ಕಂಥದ್ದು ಆಯುಷ್ ಮಾಡೋದು ತೆಗ್ಗತಕ್ಕಂಥದ್ದನ್ನು ಫ್ರೀ ಬಿಡ್ತಾರೆ. ಉಳ್ಕೊಂಡ ಫ್ಲಾಗನ್ನು ಸಿದ್ಧತೆ ಮಾಡಿ. ಇದು ಯಾವ ಮಾಡ್ಕೋಬೇಕು? ನ್ಯಾಷನಲ್ ಫೆಸ್ಟಿವಲ್ ದಿನ ನೀವು ಬೆಳಗ್ಗೆ 7:15 ಧ್ವಜಾರೋಹಣ ಅಂತಂದರೆ ಎಷ್ಟೊತ್ತಿಗೆ ಮಾಡಬೇಕಿಲ್ಲ 15 ನಿಮಿಷ ಮುಂಚಿತವಾಗಿ ನೀವು ಮಾಡ್ಕೊಳ್ಳಿ. ಯಾಕೆ ಅಂತಲೂ ನಾನು ನಿಮಗೆ ಇಷ್ಟು ಧ್ವಜ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಮುಂದಿನ ದಿವಸ ನಿಂತ್ಕೊಳ್ತೀನಿ. ಒಂದು ಫ್ಲಾಗ್ ಅಷ್ಟು ನಾವು ಮಾಡೋಣ. ಕ್ರಮ ಬಿಡ್ತೇವೆ. ನಿಂತ್ಕೊಳ್ಳಿ ಸರ್.
ಒಂದು ಸೆಲ್ಯೂಟ್ ಮಾಡೋಷ್ಟು ಜಾಗ ಇರ್ತದೆ. ಹೌದು. ಒಂದು ಸೆಲ್ಯೂಟ್ ಮಾಡಿ ಒಂದು ರಾಷ್ಟ್ರಗೀತೆ ಆಡ ಇದು ಸಾಂಕೇತಿಕ ಶಾಲಿಗೆ ಅಲ್ಲೇ ನಿಂತ್ಕೊಳ್ರಿ. ಮುಂದೆ ನಮ್ಮ ಯೂಟ್ಯೂಬಲ್ಲಿ ಸಿಗ್ತಾರೆ ಅವೆಲ್ಲ ಬಂದು ಇತ್ತೀಚಿನ ಚೆನ್ನಾಗಿರ್ತಾರೆ ಯೂಟ್ಯೂಬ್. ಒಂದು ಫ್ಲಾಗ್ ಎಸ್ಟಿಂಗ್ ಮಾಡಿ ಫ್ಲಾಗ್ ಎಸ್ಟಿಂಗ್ ಮಾಡೋದು ಚಿಕ್ಕವನ್ನ ಏನು ಮಾಡಬೇಕು, ಯಾರು ದೈಹಿಕ ಶಿಕ್ಷಕರಿಗೆ ಅವರು ಪಾಠ ಪರ್ಚೇಸ್ ಮಾಡ್ತಾರೆ. ದೈಹಿಕ ಶಿಕ್ಷಕರಿಗೆ ಸ್ಥಳದಲ್ಲಿ ಇಲ್ಲ ಸ್ಥಳದಲ್ಲಿ ಶಾಲೆಯಲ್ಲಿ ನೀವು ಮಾಡಬೇಕು. 7:30 ನೀವು ಮೆಮೊರಿ 15 ನಿಮಿಷ ಇಪ್ಪತ್ತು ಇಷ್ಟು ಸಿಬ್ಬಂದಿನ ನೀವು ಅರ್ಥ ಕಟ್ಟಿ ಕ್ಲಾಸ್ ಕಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. 7:30 ನಿಮ್ಮ ಶಾಲೆಯ SDSರೋ ಅಥವಾ ಗ್ರಾಮ ಪಂಚಾಯತ್ರೋ ಯಾರು ಯಾರೋ ಪ್ರಾಜೆಕ್ಟ್ ಯಾರು ವೋಟ್ ಮಾಡಿದ್ರು ಅವರು ಬರ್ತಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಈಗ ಸಾಂಕೇತಿಕ ತೀರ್ಥ ಸಾಹೇಬರೇ ತೀರ್ಥ ಸಾಹೇಬರು ನಿಂತ್ಕೊಂಡಿದ್ದಾರೆ. ಇವ್ರು ಬಂದ ನಂತರ ಮಕ್ಕಳನ್ನೆಲ್ಲ ನಾವು ನಿಂತ್ಕೊಳ್ತೀವಲ್ಲ, ಮಕ್ಕಳಿಗೆ ಮುಂಚಿತವಾಗಿ ನಾವು ಸ್ವಲ್ಪ ಜನ ಮುಂಚಿತವಾಗಿ ನೀವು ಒಂದೇ ಮಾತಿನ ಗೀತೆಯನ್ನು ಹೇಳ್ಕೊಟ್ಟಿರಬೇಕು. ಜೊತೆಗೀತೆ ಗಂಡ ಮುಚ್ಚ ಮನೆ ಮರ ರಾಷ್ಟ್ರ ಇವು ಮೂರನ್ನ ಕರೆಕ್ಟಾಗಿ ನೀವು ಹೇಳ್ಕೊಟ್ಟಿರ್ಬೇಕು. ನೀವು ಕೂಡ ಜೊತೆಗೆ ಆಗೋದ್ರಿಂದ ನಿಮ್ಮ ಧ್ವನಿನ ಮಕ್ಕಳು ಫಾಲೋ ಮಾಡ್ತಾರೆ. ಈಗ ನಾವು ಮಾಡ್ಬೋದಾ, ಮುಂಚೆ ಪ್ರಾಜೆಕ್ಟಿಂಗ್ ಮಾಡ್ಬೋದಾ? ಸಾವಧಾನ ನಿಂತ್ಕೊಳ್ಳಿ. ಮೊದಲು ಒಂದೇ ಮಾತ್ರ ಗೀತೆಯನ್ನು ಹಾಡಬೇಕು. ಯಾವುದು? ಒಂದೇ ಮಾತ್ರ. ಒಂದೇ ಮಾತ್ರ ಎಷ್ಟು ಬಂದ ನಂತರ ಒಂದೇ ಮಾತ್ರ ಗೀತೆ ಹಾಡಬೇಕು. ಅದಾದ ನಂತರ ರಾಷ್ಟ್ರಧ್ವಜದ ಧ್ವಜಾರೋಹಣದ ಜೊತೆಗೆ ರಾಷ್ಟ್ರಗೀತೆನ ಆಂತಮ ಆಗುತ್ತೆ. ಅದಾದಮೇಲೆ ಎಲ್ಲ ಇಷ್ಟನ್ನು ಮಾಡಿ ನಮ್ಮ ತಾಯಿ ಎಚ್ಚರದವರು ಬನ್ನಿ एक साथ वंदे मातरम की शुरू कर। वंदे मातरम वंदे मातरम सुजलाम सुफलाम मलयज शीतलाम सस्यश्यामला मातरम वंदे मातरम शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी कदां वरदां मातरं वंदे मातरं वंदे मातरं. ಈಗ ಅನ್ನಿಸ್ಕೊಳ್ಳಿ ಎಷ್ಟು ಬಂದು ನಿಂತ್ಕೊಂತಾರೆ. ಆ ಪ್ರಾಜೆಕ್ಟಿಂಗ್ ಮಾಡೋ ಮುಂಚಿತವಾಗಿ ಯಾವುದನ್ನು ಜಗ್ಗಬೇಕು ಅನ್ನೋದು ಮೊದಲು ನೀವು ಕರೆಕ್ಟಾಗಿ ನೀವು ತಿಳ್ಕೊಂಡಿರ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ನಾವು ಈ ಧ್ವಜದ ಒಂದು ಭಾಗವನ್ನು ಸಡ್ಲ ಮಾಡಿಬಿಟ್ಟಿದ್ದೀವಿ, ಬಿಟ್ಟಿದ್ದೀವಿ. ಇದು ಜಗ್ತಕ್ಕಂಥದ್ದು. ಅದನ್ನು ನಾವು ಅವ್ರಿಗೆ ಕೊಡಬೇಕು. ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಇನ್ನೊಂದು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಏನು ಬಲಗೈದು ಅವರು ಜಗ್ಗದು ಓಕೆನಾ. ಎಡಗೈ ಇದ್ದಿದೆಯಲ್ಲ ಇದನ್ನು ಬೆರಳಿಗೆ ಒಂದ್ಸರಿ ಸುತ್ತರಿಸ್ಕೊಡಿ. ಕಾಣಿಸ್ತಿದ್ಯಾ? ಇದೆಯಲ್ಲ ಅದನ್ನು ಬೆರಳಿಗೆ ಸುತ್ತ ಲಾಕ್ ಮಾಡ್ತಾರೆ. ನೀವು ಜಗ್ಗಕ್ಕೆ ಕೊಡಬೇಕು. ಜೊತೆಗೆ ನೀವು ಮಕ್ಕಳಿಗೆ ಹೇಳಬೇಕು, ರಾಷ್ಟ್ರಧ್ವಜ ಅಳ್ತಾ ಇದ್ದಕ್ಕೆ ಸೆಲ್ಯೂಟ್ ಮಾಡಿ ರಾಷ್ಟ್ರಗೀತೆಯನ್ನು ಹಾಡಬೇಕು. ಇಲ್ಲಿ ಎರಡು ಪದ್ಧತಿ ಇರುತ್ತೆ. ರಾಷ್ಟ್ರಗೀತೆ ಹಾಡುವಾಗ ರಾಷ್ಟ್ರಗೀತೆ ಆಗಗೊಳಗಾಗಿ ಧ್ವಜವನ್ನು ಕಟ್ಟತಕ್ಕಂಥ ಪದ್ಧತಿನೂ ಇದೆ, ಅಥವಾ ರಾಷ್ಟ್ರಗೀತೆ ಆದಮೇಲೂ ಕಟ್ಟತಕ್ಕಂಥ ಪದ್ಧತಿ ಇದೆ.
ನಾವು ಡಿಸ್ಟ್ರಿಕ್ಟ್ ಪರೇಡಲ್ಲಿ ಸೈನಿಕ್ ಪದ್ಧತಿಯಲ್ಲಿ ಮಾಡೋದ್ರಿಂದ ಫ್ಲಾಗ್ ಹಾಸ್ಟಿಂಗ್ ಆದ ತಕ್ಷಣ ಬ್ಯಾಂಡಲ್ಲಿ ರಾಷ್ಟ್ರೀಯ ಸ್ಟಾರ್ಟ್ ಆಗೋದು ಸಲ್ಯೂಟ್ ಮಾಡಿ ನಿಂತ್ಕೊಳ್ತೀವಿ. ಶಾಲಾ ಮಟ್ಟದಲ್ಲಿ ಏನು ಮಾಡ್ತೀವಿ ಅಂದರೆ ಅವ್ರು ಸಲ್ಯೂಟ್ ಮಾಡಿ ನಿಂತ್ಕೊಳ್ತಾರೆ, ಇವ್ರು ರಾಷ್ಟ್ರೀಯತೆ ಆಡೋದ್ರೊಳಗೆ ನಾವು ಅವ್ರ ಬದಕ್ಕೆ ಹಗ್ಗವನ್ನು ಕಟ್ಟತಕ್ಕಂಥದ್ದು ಇಷ್ಟು ಆಗಬೇಕಾಗುತ್ತೆ. ಹಾಂ, ಈಗ ರಾಷ್ಟ್ರೀಯ ಸಲಾಮಿದಾಗ ಸಲ್ಯೂಟ್ ಮಾಡಿ ರಾಷ್ಟ್ರೀಯತೆ ಪ್ರಾರಂಭ ಮಾಡೋದು. ರಾಷ್ಟ್ರೀಯ ಸಲಾಮಿದಾಗ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे और फास्ट पानी ಕೊಡ್ತಾರೆ. झंडा ऊंचा रहे हमारा ಅದೊಂದು ಗೀತೆ ಅಲ್ಲ. ಹಾಂ सावधान एक साथ गीत शुरू कर. झंडा ऊंचा रहे हमारा विजयी विश्व तिरंगा प्यारा सदा ऊंचा रहे हमारा विजयी विश्व तिरंगा प्यारा सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा झंडा ऊंचा रहे हमारा विजयी विश्व तिरंगा प्यारा नहीं सकी जाने पाए चाहे जान भले ही जाए विश्व विजय करके दिखलाए तब होवे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा. ಸಂಪೂರ್ಣವಾಗಿ ಆಡ್ತಾ ಇರುತ್ತೆ. ಬಂದ ತಕ್ಷಣ ಒಂದು ಸಲ್ಯೂಟ್ ಮಾಡಬೇಕು. ಏನು ಮಾಡಬೇಕು? ಸಲ್ಯೂಟ್ ಮಾಡಬೇಕು. ಧ್ವಜವನ್ನು ತಗೋಬೇಕು. ಧ್ವಜಕ್ಕೆ ಗೌರವವನ್ನು ಕೊಟ್ಟೆ ನಾವು GST ಮಾಡ್ಕೋಬೇಕಾಗುತ್ತೆ. ಈಗ ರಾಷ್ಟ್ರಧ್ವಜವನ್ನು ಹೇಗೆ ಬೇಕೋ ಇಳಿಸೋದಿಲ್ಲ ಸಾಯಂಕಾಲ. ಅದಕ್ಕೆ ಏನು ಮಾಡಬೇಕು? ರಾಷ್ಟ್ರಗೀತೆಯನ್ನು ಆಗಲಿ ಹೆಂಗಾಡಿದ್ರು ಅಷ್ಟು ರಾಷ್ಟ್ರಗೀತೆ ಆಡಬೇಕು. ರಾಷ್ಟ್ರಗೀತೆ ಜೊತೆಗೆ ಫ್ಲಾಗು GST ಆಗಬೇಕು. ಅದಾದ ನಂತರ ಒಂದೇ ಮಾತ್ರ ಅವಕಾಶಕ್ಕೆ ಆಡಿ ಫ್ಲಾಗ್ ಇಳಿಸುವಾಗ ಮಾತ್ರವನ್ನು ನೀವು ಕಾಯ್ದುಕೋಬೇಕಾಗುತ್ತೆ. ದೀಪಾವಳಿ राष्ट्रगीत शुरू. जनगण मन अधिनायक जय हे भारत भाग्य विधाता सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಫ್ಲಾಗ್ನ ಸಾಯಂಕಾಲ ಇನ್ನು ಶೋಕಾಚರಣೆ ಸಂದರ್ಭ ಯಾರು ಗಣ್ಯಮಾನ್ಯರು
ಶಿಫ್ಟ್ ಆಗಿರ್ತಾರಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದಾಗಿ ಅವತ್ತು ಫ್ಲಾಗ್ನ ಆಯಸ್ಟಿಂಗ್ ಆಫ್ ಆಯಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಫ್ಲಾಗನ್ನು ಈ ರೀತಿ ಕಟ್ಕೊಳ್ಳಿ. ಇದನ್ನೇನು ಮಾಡಬೇಕು, ಶಿಲ್ಪ ಮೇಟ್ ತಗೊಂಡಾಗಿ ಆಯಸ್ಟ್ ಆದ ನಂತರ ಅದಕ್ಕೊಂದು ಸೆಲ್ಯೂಟ್ ಕೊಡಬೇಕು. ಸೆಲ್ಯೂಟ್ ಕೊಟ್ಟಮೇಲೆ ಆಫ್ ಆಯಸ್ಟಿಂಗ್ ಹೋಗೋದು. ಹಾಫನ್ನು ಫುಲ್ ಆಫ್ ತರೋದೇನು ಬೇಕಾಗಲ್ಲ, ಮುಕ್ಕಾಲು ಭಾಗ ತಗೊಂಡು ಮಾನ್ಯ ಸಂತರಂತ ಸಂದರ್ಭದಲ್ಲಿ ಶೋಕಾಚರಣೆಯಲ್ಲಿ ಮಾಡತಕ್ಕಂಥ ವಿಧಿ ಇದೆ. ಸಾಯಂಕಾಲ ಫ್ಲಾಗ್ ಡಿಎಸ್ಟಿಂಗ್ ಮಾಡಬೇಕು, ಹಂಗೆ ಇರಿಸೋಂಗಿಲ್ಲ. ಮತ್ತೆ ನೀವು ಸಾಯಂಕಾಲ ಡಿಎಸ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತೆ ಫ್ಲಾಗ್ನ ಶಿಲ್ಪ ಮೇಲೆ ತಗೊಂಡೋಗ್ಬೇಕು. ಮತ್ತೆ ಮತ್ತೆ ಮನಸ್ಸಲ್ಲಿ ಅದೇ 48ರಿಂದ 52 ಸೆಕೆಂಡ್ಗಳ ಕಾಲ ಗಮನದಲ್ಲಿಟ್ಕೊಂಡು ಫ್ಲಾಗನ್ನು ಡಿಎಸ್ಟಿಂಗ್ ಮಾಡೋದು. ನಿಮಗೆ ಆಯಸ್ಟಿಂಗು, ಡಿಎಸ್ಟಿಂಗು, ಹಾಫ್ ಆಯಸ್ಟಿಂಗು 3 ಮಾಹಿತಿ ನಿಮಗೆ ಸಿಕ್ಕಿದೆ. ಈಗ ನೀವು ಪ್ರತ್ಯಕ್ಷವಾಗಿ ರಾಷ್ಟ್ರಧ್ವಜ ನೀವೇ ಕಟ್ಟಬೇಕು. ಬನ್ನಿ ಒಂದಿಬ್ಬರು ಮುಂದೆ.